ದಿನಗಳಲ್ಲಿ ತಹಸೀಲ್ನಲ್ಲಿ ಕೃಷಿ ಕಾಲೇಜು ಸ್ಥಾಪಿಸುವುದಾಗಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ 78ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡಿದರು. ತಹಸೀಲ್ನಲ್ಲಿ ಆಡಳಿತ ಮಂಡಳಿ ಆಯೋಜಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ತಹಸೀಲ್ನಲ್ಲಿ ಪಶುವೈದ್ಯಕೀಯ ಕಾಲೇಜು ಮತ್ತು ಕೇಂದ್ರೀಯ ವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಶೀಘ್ರದಲ್ಲೇ ವಿದ್ಯಾರ್ಥಿಗಳ ಪ್ರವೇಶವೂ ಆರಂಭವಾಗಲಿದ್ದು, ಮುಂದಿನ ದಿನಗಳಲ್ಲಿ ಅಥಣಿ ತಾಲೂಕಿನಲ್ಲೂ ಕೃಷಿ ಕಾಲೇಜು ಆರಂಭಿಸಲಾಗುವುದು ಅಂತ ಭರವಸೆ ನೀಡಿದರು. ಇದೇ ವೇಳೆ ಬೇಲಿ ಹಾಕುವಾಗ ನದಿಯಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡಿರುವ ಹಾಗೂ ಪ್ರಕೃತಿ ವಿಕೋಪದಡಿ ಚಾವಣವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ವಿತರಿಸಲಾಯಿತು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. ಈ ವೇದಿಕೆಯ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು. ಸಿಎಸ್ಕೆ ಉಲ್ಫತ್ ಉರ್ದು ಪ್ರೌಢಶಾಲೆ ಅಥಣಿ ವಿಶೇಷ ವಿಭಾಗದಲ್ಲಿ ಸಮಾಧಾನಕರ ಉರ್ದು ಪ್ರೌಢಶಾಲೆ ಅಥಣಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ನಿಮ್ಮೆಲ್ಲರ ಜೋರಾದ ಪ್ರೋತ್ಸಾಹಕರ ಚಪ್ಪಾಳೆ. ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಅಧಿಕಾರಿ ವರ್ಗಗಳಿಂದ ಅವರಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗ್ತಾ ಇದೆ. ಅವರು ವೇದಿಕೆ ಜೋರಾಗಿ ಚಪ್ಪಾಳೆ ತಟ್ಟಿ ಬೋಲೋ ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ರಾಜ್ಯ ಮಟ್ಟದಲ್ಲಿ 5ರಿಂದ 52 ಕಾರ್ಯಕ್ರಮ ಕೂಡ 17-8 ಎದೆಯಲ್ಲಿ ಡಬಡಬ ಮತ್ತೆ 25,000 ಹೆಚ್ಚಿಗೆ. ದ್ವಿತೀಯ ಬಹುಮಾನ 78ನೇ ಸ್ವಾತಂತ್ರ್ಯೋತ್ಸವದ ಈ ದಿನಾಚರಣೆ ಶಾರದಾ ಮಾತಾ 1 ಲಕ್ಷ ರೂಪಾಯಿ 78ನೇ ಸ್ವಾತಂತ್ರ್ಯೋತ್ಸವದ ಅಷ್ಟೇ ಅಲ್ಲ, ಇವತ್ತು ಪಾಲ್ಗೊಂಡಿರುವಂತಹ ಎಲ್ಲ ಶಾಲೆಗಳ ಪರವಾಗಿ ಎಲ್ಲ ನಾಗರಿಕರ ಇರ್ತಕ್ಕಂಥ ಅನೇಕ ಜನರಿಗೆ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೀವಿ. ಪ್ರತಿ 4 ವರ್ಷಕ್ಕೊಂದು ಸಾರಿ ಆಗಸ್ಟ್ ತಿಂಗಳಲ್ಲಿ ಕೃಷ್ಣಾ ನದಿ ಮಹಾಪೂರ ಬಂದ ಅನೇಕ ತೊಂದರೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಕೃಷ್ಣಾ ನದಿ ಮಹಾಪೂರ ಬಂದಂಥ ಸಂದರ್ಭದಲ್ಲಿ ನಾನು ತಾಲೂಕು ಆಡಳಿತಕ್ಕೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ತಾಲೂಕು ಬಂದಂಥ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದು ದನ ಇರ್ಬೋದು, ಜಾನುವಾರುಗಳಿರ್ಬೋದು, ಹಾನಿ ಆಗದ ನಿಟ್ಟಿನಲ್ಲಿ ಬಹಳ ಉತ್ತಮ ರೀತಿಯಿಂದ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಅದು ತಾಲೂಕು. ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಕೃಷ್ಣಾ ನದಿ ಮಹಾಪೂರದ ಕೆಲವೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರ್ತಕ್ಕಂಥದ್ದು, ಅದು ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು ಇರಬಹುದು ಮತ್ತು ಶಾಶ್ವತವಾಗಿ ಸ್ಥಳಾಂತರ ಮಾಡ್ತಕ್ಕಂಥ ಸಮಸ್ಯೆಗಳು ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಮಸ್ಯೆಗಳನ್ನು ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅದನ್ನು ಪೂರಕವಾಗಿ ಅವರು ಸ್ಪಂದನೆಯನ್ನು ಕೊಟ್ಟಿದ್ದೀವಿ. ಆ ಸಲಹೆಗಳನ್ನು ಬಹಳ ಸಂತೋಷದಿಂದ ಒಪ್ಪಿ ತರೋಣ ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಭರವಸೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕ ನಮ್ಮ ತಾಲೂಕವನ್ನ ಸಂಪೂರ್ಣ ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಯ್ಯಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಹೊಣೆ ಮತ್ತು ಕ್ರಮವಾಗಿ ಇವತ್ತು ತಾಲೂಕದಲ್ಲಿ ಇಡೀ ಕ್ಷೇತ್ರವನ್ನ ಸಂಪೂರ್ಣ ನೀರಾವರಿ ಕ್ಷೇತ್ರವನ್ನ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿದ್ದೆ. ಆ ಸಂಕಲ್ಪ ಶಿವಯೋಗಿಗಳ ಆಶೀರ್ವಾದದ ಫಲದಿಂದ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಪೂರ್ವ ಭಾಗದಲ್ಲಿ ಇರ್ತಕ್ಕಂಥ 60,000 ಎಕರೆ ಜಮೀನು ಆ ಯೋಜನೆಯನ್ನ ಇವತ್ತು ಕೊಟ್ಟಲ್ಗಿ ಅಮ್ಮ